ಯೋಧರಿಗಾಗಿ ಸುದರ್ಶನ ಯಾಗ. ನಮ್ಮ ಗಡಿಕಾಯುತ್ತಿರುವ ನಮ್ಮ ಯೋಧರಿಗೆ, ವೀರ ಯೋಧರಿಗೆ ಮನೋಸ್ಥೈರ್ಯ ತುಂಬಲು ಮತ್ತು ಅವರು ಹೊರತಾಗಲೆಂದು ಇಡೀ ನಮ್ಮ ಹಾಸನ ಜಿಲ್ಲೆ ನಮ್ಮೆಲ್ಲಾ ಸಂಘ ಸಂಸ್ಥೆಗಳ ಚಂದ್ರಾಪುರದ ನಮ್ಮ ಸ್ನೇಹಿತರು ಹೇಳಿದಂಗೆ ಇದೇ ಮೊದಲನೇ ಬಾರಿಗೆ ಸುದರ್ಶನ ಹೋಮ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ನಮ್ಮ ಗ್ರಾಮ ದೇವತೆ ಒಳಗನಪ್ಪಗೆ ವಿಶೇಷ ಪೂಜೆ. ನಮ್ಮ ಸೈನಿಕರಿಗೆ ನಮ್ಮ ನೆಲ ಜಲ ನಮ್ಮ ಜೀವ ಎಲ್ಲನೂ ಕಾಯುತ್ತಿರುವ ನಮ್ಮ ಗಡಿ ಯೋಧರಿಗೆ, ನಮ್ಮ ವೀರ ಯೋಧರಿಗೆ, ನಮ್ಮ ಭಾರತಾಂಬೆ ಮಕ್ಕಳಾದ ವೀರ ಯೋಧರಿಗೆ ಹೊರತಾಗಲಿ, ಮನೋಸ್ಥೈರ್ಯ ತುಂಬಲು ಅವ್ರಿಗೆ ಜಯ ಸಿಗಲಿ ಅಂತ ಹೇಳಿ ಪೂಜೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಉದ್ದೇಶ ಒಂದೇ, ನಾವೆಲ್ಲ ಅನ್ಯ ರಾಷ್ಟ್ರಗಳು, ಅನ್ಯ ರಾಜ್ಯಗಳು ಎಲ್ಲಾನು ಪ್ರೀತಿಸ್ತೀವಿ. ಆದರೆ ನಮ್ಮ ತನಕ ಕೊಡ್ಲಿ ಪೆಟ್ಟು ಬಂದಾಗ ನಾವು ಯಾವುದೇ ಕಾರಣದಲ್ಲೂ ಕುಂತಿರಲ್ಲ. ನಮ್ಮದೇ ಆದ ಒಂದು ಶಕ್ತಿ ಏನಿದೆ ಹಿಂದೂಸ್ತಾನದ ನಾವು ತೋರಿಸ್ತೀವಿ. ನಾವು ಯಾವುದೇ ರಾಜಕೀಯ ಪಕ್ಷದ ಒಂದು ಯಾವುದೇ ಇದಿಲ್ಲ, ಎಲ್ಲ ಒಂದು. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ಅದೇ ರೀತಿ ಕೂಗುತ್ತಾ ನಾವು ನಮ್ಮ ಗಡಿ ಕಾಯ್ತಿರುವ ವೀರ ಯೋಧರಿಗೆ ಜಯ ಸಿಗಲಿ. ಅವರ ಯಾವುದೇ ಒಂದು ಪ್ರಾಣ ಹಾನಿ ಆಗದಂಗೆ ಆ ತಾಯಿ ದುರ್ಗಾಂಬೆ ಮತ್ತು ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಈ ದಿನ ದೇಶದ ಉದ್ದಗಲಕ್ಕೂ ಜನರಲ್ಲಿ ದೇಶ ಪ್ರೇಮ ಉತ್ಕಟವಾಗ್ತಾ ಇದೆ. ಕಪ್ಪೆ ಹರಿಪಟ ಒಂದು ಶಾಸನವನ್ನು ಮಾಡಿರ್ತಾರೆ, ಸಾಧುಗೆ ಸಾಧು, ಮಾಧುರಿಗೆ ಮಾಧುರ್ಯ, ಬಾತಿಪಕ್ಕರಿಗೆ ಕದಿಗೆ ಒಂದೇ, ಒಳ್ಳೆಯವರಿಗೆ ಒಳ್ಳೆಯ ಭಾರತೀಯರು, ಕೆಟ್ಟವರಿಗೆ ಕೆಟ್ಟವರು ಅಂತ ಹೇಳ್ತಾರೆ. ಪಾಕಿಸ್ತಾನದವರಿಗೆ ಒಳ್ಳೆ ಮಾತಿನ ಹೇಳಾಯ್ತು, ಈಗ ಭಯೋತ್ಪಾದನೆಯನ್ನು ಬಿಡಿ ಅಂತ ಬಿಡಲಿಲ್ಲ. ಸಮಸ್ತ ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾರೆ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದನ್ನ ಭಾಷಾ ಭಾರತೀಯ ಸೈನ್ಯ ತಕ್ಕ ಉತ್ತರ ಕೊಡ್ತಾ ಇದೆ. ಇವತ್ತು ವಿಶ್ವವೇ ಭಾರತವಾಗಿದೆ. ಅಂದರೆ ರಾಮಾಯಣದಂಗೆ ರಾಮ ರಾವಣನ ಯುದ್ಧ ಆಗತ್ತೋ, ದುರ್ಯೋಧನ ಮತ್ತು ಪಾಂಡವರ ಯುದ್ಧ ಆಗತ್ತೋ, ಯಾವ ಬೇಕಾದ್ರೆ ಧರ್ಮಪ್ರಭು ಅದೇ ರೀತಿ ಮತ್ತು ಧರ್ಮದ ಬಗ್ಗೆ ಮಾನವೀಯ ಮೌಲ್ಯವಿರುವಂಥ ಭಾರತೀಯ ಸೈನಿಕರು ಗೆಲ್ತಾರೆ, ಪಾಕಿಸ್ತಾನವನ್ನು ಉಡಾಯಿಸ್ತಾರೆ ಅಂತ ಮಾತು ಹೇಳ್ತಾ ನಾವೆಲ್ಲ ಕೂಡ ಅವರಿಗೆ ಸೈನಿಕರಿಗೆ ಶಕ್ತಿ ನಮಗೆ ಇದ್ದರೆ ಭಗವಂತ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೋಮ ಚೆನ್ನಾಗಿ ನಡೆದಿದೆ, ನಿಮ್ಮೆಲ್ಲ ಆಶೀರ್ವಾದ ಇರಬೇಕು ಅಂತೇಳಿ ಕೇಳ್ಬೋದು.